ಇನ್ನು ಆಂಧ್ರದಲ್ಲಿ ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಟ್ವೀಟ್ ಮಾಡಿದ್ದಾರೆ. ಬಸ್ ದುರಂತದಿಂದ ತೀವ್ರ ಆಘಾತ ಆಗಿದೆ. ಮೃತರ ಸಂಬಂಧಿಕರ ಜೊತೆ ನಾವಿದ್ದೀವಿ. ಖಂಡಿತವಾಗ್ಲೂ ಎಲ್ಲ ನೆರವನ್ನು ರಾಜ್ಯ ಸರ್ಕಾರದಿಂದಲೂ ಕೂಡ ನೀಡಲಾಗುತ್ತೆ. ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅನ್ನುವಂಥ ಒಂದು ಮಾತುಗಳನ್ನು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬೇಗ ಚೇತರಿಸಿಕೊಳ್ಳಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ಅನ್ನುವಂಥದ್ದನ್ನು ಡಿಕೆ ಇವತ್ತು ಪ್ರತಿಕ್ರಿಯೆ ನೀಡಿದ್ದಾರೆ. ಟ್ವೀಟ್ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಇದು ಡಿಕೆ ಶಿವಕುಮಾರ್ ಅವರ ಟ್ವೀಟ್. ಡೀಪ್ಲಿ ಶಾಕ್ಡ್ ಆ್ಯಂಡ್ ಸ್ಯಾಡನ್ಡ್ ಬೈ the tragic bus fire near Kurnool on the Hyderabad-Bengaluru route. My heartfelt condolences to the families of the victims. We stand with all those affected and pray for the speedy recovery of the injured. ಅಂತ ಹೇಳಿದ್ರೆ ನನಗೆ ಘಟನೆ ಕೇಳಿ ತುಂಬ ಶಾಕ್ ಆಯಿತು, ಜೊತೆಗೆ ತುಂಬಾ ಬೇಸರ ಆಗಿದೆ. ಮೃತಪಟ್ಟವರ ಕುಟುಂಬಗಳ ಜೊತೆಗೆ ನಾವಿದ್ದೀವಿ. ಖಂಡಿತವಾಗ್ಲೂ ಅವರಿಗೆ ದುಃಖ ಭರಿಸುವಂಥ ಶಕ್ತಿ ಆ ಭಗವಂತ ನೀಡಲಿ ಅನ್ನುವಂಥ ಒಂದು ಮಾತುಗಳು, ಜೊತೆಗೆ ಯಾರೆಲ್ಲ ಇಂಜೂರ್ಡ್ ಆಗಿದ್ದಾರೋ, ಯಾರೆಲ್ಲ ಗಾಯಗೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ನಾವೇನು ನೆರವು ನೀಡಬೇಕು ಅದನ್ನು ನೀಡ್ತೀವಿ. ಅವರೆಲ್ಲರೂ ಕೂಡ ಆದಷ್ಟು ಬೇಗ ಗುಣಮುಖರಾಗಲಿ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಈಗ ಹೇಳಿದರು, ಬಸ್ ದುರಂತದ ಬಗ್ಗೆ ನಾನು ಪ್ರಾಥಮಿಕ ಮಾಹಿತಿಯನ್ನು ಪಡ್ಕೊಂಡೆ. ಈಗ ನಮ್ಮ ಅಧಿಕಾರಿಗಳನ್ನು ಕೂಡ ನಾನು ಸ್ಥಳಕ್ಕೆ ಕಳಿಸಿದ್ದೀನಿ. ಅವರಿಂದ ಮತ್ತಷ್ಟು ಡೀಟೇಲ್ಸನ್ನು ಪಡಿಬೇಕು. ಜೊತೆಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಈ ಏನು ಆಕ್ಸಿಡೆಂಟ್ ಆಗಿ ಒಂದು ಬಸ್ ದುರಂತ ಆಯಿತು, ಅದರಲ್ಲಿ ಕನ್ನಡಿಗರು ಇದ್ದಾರಾ ಯಾರಾದರೂ ಅಥವಾ ಬೇರೆಯವರ ಎಲ್ಲರೂ ಕೂಡ ಬೇರೆಯವರ ಅನ್ನುವಂಥದ್ದು ಕೂಡ ನಾವು ಪರಿಶೀಲನೆಯನ್ನು ಮಾಡೋದಕ್ಕೆ ಹೇಳಿದ್ದೀನಿ ಅನ್ನುವಂಥದ್ದನ್ನು ರಾಮಲಿಂಗಾರೆಡ್ಡಿ ಅವರು ನನ್ನ ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. ಹೈದರಾಬಾದ್ ಅಲ್ಲಿ ಇದ್ದಂಥವ್ರದ್ದು ಬಸ್ಸು, ಆಮೇಲೆ ಅದು ಛತ್ತೀಸ್ಗಢ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮಾಡ್ಕೊಂಡಿದ್ದಾರೆ. ಅದು ಹೈದರಾಬಾದ್ ಇಂದ ಬ್ಯಾಂಗ್ಳೂರ್ ಬಂತು. ಕರ್ನೂಲ್ ಹತ್ರ ಬಸ್ಸು ಬೆಂಕಿ ಹತ್ಕೊಂಡು ಬಹಳ ಜನ ತೀರೋಗಿದ್ದಾರಂತೆ. ನಮ್ಮ RTO ಕಮಿಷನರ್ಗೆ ಹೇಳಿ, ಅಲ್ಲಿ ಬಾಗೇಪಲ್ಲಿನಲ್ಲಿ ನಮ್ಮ ಅಧಿಕಾರಿಗಳು ಇರ್ತಾರಲ್ಲ, ಆ ಕರ್ನಾಟಕದವ್ರು ಯಾರಾದ್ರೂ ಅದರಲ್ಲಿ ಇದಾರ ತಿಳ್ಕೊಳ್ಳಿ ಅಂತ ಹೇಳಿ ಮಾಹಿತಿಗೆ ಅವ್ರನ್ನ ಕಳಿಸ್ತಾ ಇದ್ವಿ. ಈಗಾಗಲೇ ಹೋಗ್ತಾ ಇರ್ಬೇಕು ಅವರು. ಓಕೆ, ಅಂದ್ರೆ ಇಲ್ಲಿಂದ ಆಫೀಸರ್ಸ್ ಕಳಿಸ್ತಾ ಇದ್ದೀರಿ ಸರ್? ಹೋಗ್ತಾ ಇದಾರೆ ಆಗ್ಲೇ. ಓಕೆ ಓಕೆ ಓಕೆ, ಬೆಳಿಗ್ಗೆನೆ ಹೇಳಿದೀನಿ, 7 ಗಂಟೆಗೆ ಹೇಳಿದೆ. ಅದೇ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳಿ ಕರ್ನಾಟಕದವರು ಅಥವಾ ಬೇರೆ ಯಾವುದೇ ರಾಜ್ಯದವರು ಏನೇನಿದೆ ಸ್ವಲ್ಪ ಡೀಟೇಲ್ ತಿಳ್ಕೊಳ್ಳಿ ಅಂತ ಕಳಿಸಿದ್ದೀನಿ. ಓಕೆ ಓಕೆ. ಸೊ ನಮ್ಮವ್ರೇನಾದ್ರೂ ಇದಾರೆ ಅನ್ನೋದ್ರ ಬಗ್ಗೆ ಆಗಿರ್ತಕ್ಕಂಥದ್ದು ಮೊದಲು ತೆಲಂಗಾಣದಲ್ಲಿ ಆಗಿತ್ತು. ಆಮೇಲೆ 3-4 ವರ್ಷಕ್ಕೆ ಮುಂಚೆ ಅದನ್ನು ಒರಿಸ್ಸಾ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಆಲ್ ಇಂಡಿಯಾ ಪರ್ಮಿಟ್ ಗಾಡಿ ಇದು. ಕರೆಕ್ಟ್. FCL ಅನ್ನು ಇನ್ನೂ ಸಮಯ ಇದೆ. FC ಮತ್ತೆ ಅದಕ್ಕೆ ಏಜು 6 ವರ್ಷ ಏನೋ ಆಗಿದೆ ಅಷ್ಟೇ ಬಸ್ಗೆ. ಯಾವ ಕಾರಣಕ್ಕೆ ಆಯ್ತು ಗೊತ್ತಿಲ್ಲ. ಆಂಧ್ರದವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ನಾನು ನಮ್ಮ ಕಮಿಷನರ್ಗೆ ಅಲ್ಲಿ ಕಮಿಷನರ್ ಇದಾರಲ್ಲ ಅವ್ರಿಗೆಲ್ಲ ಮಾತಾಡಿ ಅಂತ ಹೇಳಿದೀನಿ. ಓಕೆ ಸರ್, ಇಲ್ಲಿಂದ ಟ್ರಾವೆಲ್ಸ್ ಸರ್ ಏನಾದ್ರು ಈ ಕಾವೇರಿ ರಿಜಿಸ್ಟ್ರೇಷನ್ ಅಲ್ಲಿಂದ ಹೇಳಿದ್ರಿ, ಬಟ್ ಟ್ರಾವೆಲ್ಸ್ ಏನಾದ್ರು ಇಲ್ಲಿಂದನೂ ಓಡಾಡುತ್ತೆ ಅಂತ ಹೇಳಿ? ಇಲ್ಲ, ಅವ್ರು ಎಲ್ಲಾ ಕಡೆ ಹೋಗ್ತಾರೆ. ಆಲ್ ಇಂಡಿಯಾ ಪರ್ಮಿಟ್ ಅಲ್ವಾ? ಕರೆಕ್ಟ್. ಆಲ್ ಇಂಡಿಯಾ ಪರ್ಮಿಟ್ ಗಾಡಿ ಎಲ್ಲಾ ಕಡೆ ಹೋಗ್ತಾರೆ. ಕರೆಕ್ಟ್ ಸರ್. ಸರ್ ನಮ್ಮವ್ರು ಯಾರಾದ್ರೂ ಇಲ್ಲಿ ಕರ್ನಾಟಕದವ್ರು ಯಾರಾದ್ರೂ ಇದಾರೆ ಅನ್ನೋದ್ರ ಬಗ್ಗೆ? ಅವ್ರಿಗೆ ಏನಾಗಿದೆ, ಅವ್ರಿಗೆ ರೂಟ್ ಇಲ್ಲ. ಆ ಕಡೆನೆ ಹೋಗ್ಬೇಕು ಅಂತೇನಿಲ್ಲ ಆಲ್ ಇಂಡಿಯಾ ಪರ್ಮಿಟ್ಗೆ. ದೇಶದಲ್ಲಿ ಯಾವ ಭಾಗದಲ್ಲಿ ಬೇಕಾದ್ರೂ ಹೋಗ್ಬೋದು. ಆಮೇಲೆ ಅವರು ನಮ್ಗೆ ಟ್ಯಾಕ್ಸ್, ನಮ್ ರಾಜ್ಯದಲ್ಲಿ ಓಡಾಡಿದ್ರು ಕೂಡ ನಮ್ ಟ್ಯಾಕ್ಸ್ ಕಟ್ಟೋದಿಲ್ಲ ಅವರು. ಆ ತರ ಕಾನೂನು ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಅವ್ರು ಯಾವ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೋ ಅಲ್ಲೇ FC ಮಾಡ್ಕೊಳ್ತಾರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಯಾವ ರಾಜ್ಯದಲ್ಲಿ FC ಇದು ರಿಜಿಸ್ಟ್ರೇಷನ್ ಆಗಿರುತ್ತಲ್ಲ, FC ಕೂಡ ಅಲ್ಲೇ ಮಾಡ್ಕೋಬೇಕು ಅವರು. ನಿಜ. ಓಕೆ ಸರ್, ಯೂಶುವಲಿ ಬಂದ ತಕ್ಷಣ ನಿಮ್ಗೆ ಹೇಳ್ತೀನಿ. ಹಾಂ ಸರ್, ಯೂಶುವಲಿ ಇಂಥ ಗಾಡಿಗಳು ಈಗ ಬೆಂಕಿಗೆ ಆಹುತಿ ಆಗೋದನ್ನ ನೋಡ್ತಾ ಇರ್ತೀವಲ್ಲ ಸರ್, ಏನ್ ರೀಸನ್ ಬೀಯಿಂಗ್ ಅಂತಾರೆ? ಯಾಕಂದ್ರೆ DAG ಕೂಡ ಹೇಳ್ತಾ ಇದ್ರು ನೋಡಿ, ತುಂಬಾ ಕ್ಲೋಸ್ ಇರುತ್ತೆ. ಜ್ಞಾಪಕ ಇದೆ ನಿಮ್ಗೆ? ಹಾಂ ಸರ್. ಹಿಂದೆ ನಾನು ಹೈದರಾಬಾದ್ ಹತ್ರ ನಮ್ಮ ಜಪಾರ್ ಟ್ರಾವೆಲ್ಸ್ ಬಸ್ ಹೋಗಿ ಆಗಿತ್ತು. ಜ್ಞಾಪಕ ಇದೆ ನಿಮ್ಗೆ? 4 ಜನನೋ 5 ಜನನೋ ತೀರೋದು. ಹೌದು. ಆ ಕಾರಣ ಏನು ಅಂದ್ರೆ ಎಮರ್ಜೆನ್ಸಿ ಡೋರ್ ಇರ್ತಿರ್ಲಿಲ್ಲ. ನಿಜ ನಿಜ. ಆ ಗ್ಲಾಸ್ ಹೊಡೆದು ಆಚೆ ಬರ್ಬೇಕಾಗಿತ್ತು. ಆಮೇಲೆ ಆ ಘಟನೆ ಆದ್ಮೇಲೆ ನಾನೇನ್ ಮಾಡಿದೆ, ಕಡ್ಡಾಯವಾಗಿ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಬಸ್ ಇಲ್ಲಿಂದ ಹಿಡಿದು ಎಷ್ಟು ಬಸ್ಸಸ್ ಇದೆಯೋ ಅಷ್ಟು ಬಸ್ಗೂ ಕೂಡ ಡಬಲ್ ಡೋರ್ ಮಾಡುತ್ತೆ. ಕರೆಕ್ಟ್. ಡಬಲ್ ಡೋರ್ ಮಾಡುತ್ತೆ. ಹತ್ರ ಒಂದು 50,000 ಬಸ್ಗಿಂತಲೂ ಹೆಚ್ಚು ಡಬಲ್ ಡೋರ್ ಮಾಡುತ್ತೆ ಆಗ. ಆದ್ರೂ ಕೂಡ ಇವತ್ತು ಡಬಲ್ ಡೋರ್ ಇದ್ರೂ ಯಾಕೆ ಘಟನೆ ಆಯ್ತೋ ಗೊತ್ತಿಲ್ಲ. ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ನಿಜ ಸರ್. ಆಂಧ್ರ ಪ್ರದೇಶ, ತೆಲಂಗಾಣಕ್ಕೆ ಇದು ಕರ್ನೂಲು ಆಂಧ್ರ ಪ್ರದೇಶಕ್ಕೆ ಬರುತ್ತೆ. ಹೌದು. ಅಲ್ಲಿಂದ ಮಾಹಿತಿ ಬರಬೇಕು. ಬಂದ ತಕ್ಷಣ ನಿಮ್ಗೆ ರೈಟ್ ಸರ್, ರೈಟ್ ಸರ್. ನಮ್ಮ ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ. ಓಕೆ ಸರ್, ಓಕೆ ಸರ್. ಥ್ಯಾಂಕ್ ಯು ರಾಮಲಿಂಗಾರೆಡ್ಡಿ ಅವರೇ. ಥ್ಯಾಂಕ್ ಯು.